ಶಾಲೋಮ್. ಒಂದು ವಿಚಿತ್ರವಾದ ಘಟನೆ. ಅನ್ಯ ವಿದ್ವಾಂಸನು ಚರ್ಚ್ಗಳ ಮೇಲಿರತಕ್ಕಂಥ ಶಿಲುಬೆಯನ್ನು ನೋಡಿ ಆಶ್ಚರ್ಯಪಟ್ಟನು. ಅದೇನು ಆಶ್ಚರ್ಯಪಟ್ಟನಂದರೆ, ಕೆಲವು ಚರ್ಚ್ಗಳ ಮೇಲಿರುವ ಶಿಲುಬೆಗೆ ಯೇಸು ಕ್ರಿಸ್ತನು ಇದ್ದಾನೆಂಬುದಾಗಿ ತೋರಲ್ಪಟ್ಟಿದೆ. ಆದರೆ ಕೆಲವು ಚರ್ಚ್ಗಳಿರತಕ್ಕಂಥ ಶಿಲುವೆ ಮೇಲೆ ಕೆಲವು ಚರ್ಚ್ಗಳ ಮೇಲೆ ಇರತಕ್ಕಂಥ ಶಿಲುವೆ ಮೇಲೆ ಯೇಸು ಕ್ರಿಸ್ತನು ಇಲ್ಲದೇ ಇರುವ ಶಿಲುವೆಯನ್ನು ನೋಡಿದ. ಈ ಅನ್ಯ ವಿದ್ವಾಂಸನು ಅದ್ಭುತವಾದಂಥ ಉತ್ತರವನ್ನು ಕೊಟ್ಟನ್ರಿ. ಅದಕ್ಕಾಗಿ ನಾನಿದನ್ನು ನಿಮ್ಮ ಬಳಿಗೆ ತರಲು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಖಂಡಿತವಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದ್ಭುತವಾದಂಥ ಉತ್ತರ. ಈ ಅನ್ಯ ವಿದ್ವಾಂಸನು ಇದರ ಕುರಿತು ಸಂಶೋಧನೆ ನಡೆಸಿದ್ದಾನೆ. ಕೆಲವು ಚರ್ಚಿನ ಮೇಲೆ ಇರತಕ್ಕಂಥ ಯೇಸು ಕ್ರಿಸ್ತನು ಇರುವ ಶಿಲುವೆ, ಕೆಲವು ಚರ್ಚ್ಗಳ ಮೇಲೆ ಇರತಕ್ಕಂಥ ಯೇಸು ಕ್ರಿಸ್ತನು ಇಲ್ಲದ ಶಿಲುವೆ ಏನು ಸೂಚಿಸ್ತಾ ಇದೆ ಅಂದರೆ, ಅವ್ರು ಹೇಳ್ತಾರೆ, ಕೆಲವು ಚರ್ಚಿನ ವಿಶ್ವಾಸಿಗಳು ಏನೆಂದು ಸೂಚಿಸ್ತಾ ಇದ್ದಾರೆ ಅಂದರೆ, ಆ ಚರ್ಚಿನವರು ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಮಾನವನ ಕಲ್ಯಾಣಕ್ಕಾಗಿ, ಮಾನವನ ರಕ್ಷಣೆಗಾಗಿ ಆತನ ಶಿಲುವೆ ಮೇಲೆ ಮರಣಿಸಿ, ಮಾನವನ ಪಾಪದಿಂದ ಉಂಟಾಗುವ ಶಾಪದ ರೋಗದಿಂದ, ಮಾನವನ ಪಾಪದಿಂದ ಉಂಟಾಗುವ ಶಾಪದ ದರಿದ್ರದಿಂದ, ಆ ಶಾಪದ ನರಕದಿಂದ, ಆ ಶಾಪದ ಹಿಂಸೆಯಿಂದ, ಆ ಶಾಪದ ರೋಗಗಳಿಂದ, ಆ ಶಾಪದ ಅಶಾಂತಿಯಿಂದ ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಘನಘೋರ ಹಿಂಸೆಯನ್ನು ಅನುಭವಿಸಿ, ಆತನು ಶರೀರವೆಲ್ಲ ಸೀಳಲ್ಪಟ್ಟು, ಕೈಗಳಲ್ಲಿ ಮಳೆ ತಿವಿಯಲ್ಪಟ್ಟು ಒಡೆಯಲ್ಪಟ್ಟು, ಪಕ್ಕೆಯಲ್ಲಿ ಈಟಿಯಿಂದ ತಿವಿಯಲ್ಪಟ್ಟು, ಆತನ ಮೈಯೆಲ್ಲ ಬೆತ್ತದಿಂದ ಮತ್ತು ಬಾರ್ಕೋಲಿಂದ ಹೊಡೆದು ಸೀಳಿ ಗಾಯಗೊಂಡಿದ್ದನ್ನು ಅವರು ಕೆಲವು ಚರ್ಚ್ನವರು ಯಾಕೆ ತೋರಿಸ್ತಾರಂದರೆ, ಮಾನವನ ಕಲ್ಯಾಣಕ್ಕಾಗಿ, ಮನುಷ್ಯನ ಕಲ್ಯಾಣಕ್ಕಾಗಿ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದನು, ಶಿಲುವೆ ಮೇಲೆ ಮರಣಿಸಿದನು, ನೀವು ಕಲ್ಯಾಣವಾಗಿರಿ ಎಂಬುದಾಗಿ ಇದರ ಅರ್ಥ ಎಂಬುದಾಗಿ ಹೇಳಿದರು. ಯಾರು ಅನ್ಯ ವಿದ್ವಾಂಸನು ಹೇಳಿದ್ದನ್ನು ಕೇಳಿದುಕೊಳ್ಳಿ ನನಗೆ ಬಹಳ ಸಂತೋಷವಾಯಿತು. ಅನ್ಯ ವಿದ್ವಾಂಸನು ಈ ಕ್ರೈಸ್ತರ ಕುರಿತು ಇಂಥ ಒಳ್ಳೆಯ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗಲೂ ಅದು ಆಶ್ಚರ್ಯಚಕಿತವಾದದ್ದು. ಆಮೇಲೆ ಅದನ್ನೇ ಯೇಸು ಕ್ರಿಸ್ತನು ಇಲ್ಲದ ಕ್ರಾಸ್ ಶಿಲುವೆಯನ್ನು ನೋಡಿದರು. ಅಲ್ಲಿ ಯೇಸು ಕ್ರಿಸ್ತನ ಇಲ್ಲದ ಶಿಲುವೆಯವರು ಏನು ಸಾರಿ ಹೇಳ್ತಾ ಇದ್ದಾರೆ ಅಂದರೆ, ಯೇಸು ಕ್ರಿಸ್ತನು ಹೌದು ಮಾನವ ಜಾತಿಯ ಕಲ್ಯಾಣಕ್ಕಾಗಿ, ಮಾನವ ಉದ್ಧಾರಕ್ಕಾಗಿ, ಮಾನವನ ರಕ್ಷಣಕ್ಕಾಗಿ, ಹೌದು ಮಾನವನಿಂದ ಪಾಪದಿಂದ ಉಂಟಾಗಿರುವ ಶಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ, ಆ ಶಾಪದ ರೋಗದಿಂದ ಬಿಡುಗಡೆ ಮಾಡೋದಕ್ಕಾಗಿ, ಆ ಶಾಪದ ಮಾರಕ ಸೋಂಕುಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ, ಆ ಶಾಪದ ದರಿದ್ರದಿಂದ ಬಿಡುಗಡೆ ಮಾಡೋದಕ್ಕಾಗಿ, ಆ ಶಾಪದ ಅಶಾಂತಿ, ಅಸಮಾಧಾನ, ನೆಮ್ಮದಿ ಇಲ್ಲದ ಜೀವನವನ್ನು ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ನಮಗಾಗಿ ಬಾಧೆಯನ್ನು ಅನುಭವಿಸಿ, ನಮ್ಮ ಪಾಪಗಳನ್ನು ಆತನು ಹೊತ್ತು, ತಾನು ನಮ್ಮ ಪಾಪವನ್ನು ಆತನು ಹೊತ್ತು ನಮ್ಮನ್ನು ಪಾಪಮುಕ್ತರಾಗಿ, ಶಾಪಮುಕ್ತರಾಗಿ, ರೋಗಮುಕ್ತರಾಗಿ ಮಾಡಿದ್ದು ನಿಜ. ಆದರೆ ಈಗ ಯೇಸು ಕ್ರಿಸ್ತನು ಶಿಲುವೆ ಮೇಲಿಲ್ಲ ಮತ್ತು ಸಮಾಧಿಯಲ್ಲಿ ಕೂಡ ಇಲ್ಲ. ಸಮಾಧಿನೂ ಖಾಲಿ ಇದೆ, ಶಿಲುವೆನೂ ಖಾಲಿಯಾಗಿದೆ. ಹಲ್ಲೆಲೂಯಾ. ಈಗ ಯೇಸು ಕ್ರಿಸ್ತನು ಜೀವದಿಂದ ಪುನರುತ್ಥಾನಾಗಿ ಮರಣವನ್ನು 3ನೇ ದಿನ ಜಯಿಸಿ ಎದ್ದ ಸರ್ವಶಕ್ತನಾದ ದೇವರು. ಆತನು ಈಗಲೂ ಮಾನವರ ಮಧ್ಯದಲ್ಲಿ ಜೀವದಿಂದಿದ್ದಾನೆ. ತಂದೆ ಬಲಪಕ್ಷದಲ್ಲಿ, ಪರಲೋಕದಲ್ಲಿ ತಂದೆ ಬಲಪಕ್ಷದಲ್ಲಿ ಕೂತ್ಕೊಂಡು ಆತನು ಮಾನವನ ಕುರಿತು ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ನಮ್ಮ ಕರ್ತನಾದ ಯೇಸು. ತದನಂತರ ಮತ್ತು ಭೂಮಿ ಆಕಾಶದ ಮೇಲೆ ಪಾಪ ತುಂಬಿ ಮತ್ತು ದೇವರ ವಾಕ್ಯಗಳು ತುಂಬಿ ಅನೇಕ ಜನರು ನಂಬಿ ಆ ದೊಡ್ಡವರಾಗದ ನಂತರ, ಬೆಳೆದು ಬಂದ ನಂತರ, ಆಗ ಭೂಮಿಯ ಮೇಲೆ ಒಂದು ತೀರ್ಪು ಆಗುವುದು. ಆ ತೀರ್ಪಿನ ನಂತರ ಭೂಮಿ, ಹಳೆ ಆಕಾಶ, ಹಳೆ ಭೂಮಿ ಸಂಪೂರ್ಣವಾಗಿ ಬೆಂಕಿಯ ಪ್ರಳಯದಿಂದ ದಹಿಸಲ್ಪಡುವುದು. ಕೊನೆಗೆ ಯೇಸು ಹೊಸ ಆಕಾಶ, ಹೊಸ ಭೂಮಿಯನ್ನು ಮಾಡಿ ಅದರಲ್ಲಿ ಯಾರ್ಯಾರು ಆತನ ಶಿಲುವೆಯ ಮರಣದಿಂದ, ಆತನ ಶಿಲುವೆ ಮರಣದಿಂದ ನಾವು ಮುಕ್ತರಾಗಿದೆ ಎಂಬುದಾಗಿ ಯಾರ್ಯಾರು ಆ ಶಿಲುವೆ ಸಂದೇಶವನ್ನು, ಆ ಯೇಸು ಕ್ರಿಸ್ತನು ನಮಗಾಗಿ ಕೊಟ್ಟಿರ್ತಕ್ಕಂಥ, ನಮಗಾಗಿ ಅರ್ಪಿಸಲ್ಪಟ್ಟಿರ್ತಕ್ಕಂಥ ಆ ಬಲಿಯ ಮೂಲಕವಾಗಿ ನಮಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ ಯಾರ್ಯಾರು ಅದನ್ನು ನಂಬಿದ್ದಾರೆ, ಯಾರೇ ಇರಲಿ, ಅದು ಒಳ್ಳೆಯವನಿರಲಿ ಕೆಟ್ಟವನಿರಲಿ, ಯಾರೇ ಇರಲಿ, ಯಾರ್ಯಾರು ಆ ಯೇಸುವನ್ನು ಹೌದು ಯೇಸು ನಮಗಾಗಿ ಶಿಲುವೆ ಮೇಲೆ ಮರಣಿಸಿದ್ದಾನೆ, ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗ, ನಮ್ಮ ವ್ಯಾಧಿಗಳು, ನಮ್ಮ ವ್ಯಸನಗಳು
ಚಿಂತೆಗಳು, ದುಃಖಗಳು, ಬಾಧೆಗಳನ್ನು ಎಲ್ಲವನ್ನು ಆತನು ಹೊತ್ತು ನರಕಯಾತನೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿದನೆಂಬುದಕ್ಕೆ ಯಾರ್ಯಾರು ನಂಬಿ ಯೇಸುವನ್ನು ತನ್ನ ಒಡೆಯನಾಗಿ ಸ್ವೀಕರಿಸ್ತಾರೋ ಅವರು ಆ ಹೊಸ ಆಕಾಶ, ಹೊಸ ಭೂಮಿಯಲ್ಲಿ ಸುಕ್ಷೇಮವಾದಂಥ ಜೀವನ, ಆನಂದಕರವಾದ ಜೀವನ, 1000 ವರ್ಷದ ಪರಿಪಾಲನೆಗೆ ಅವರು ಬರ್ತಾರೆ. ಆದ ಕಾರಣ ಸಿಲುವೆ ಮೇಲೆ ಯೇಸು ಕ್ರಿಸ್ತು ಉಳ್ಳ ಚರ್ಚ್ನವರು ಅದು ಸಾರ್ತಾ ಇದ್ದಾರೆ. ಸಿಲುವೆ ಮೇಲೆ ಯೇಸು ಕ್ರಿಸ್ತನ ಇಲ್ಲದ ಚರ್ಚ್ನವರು ಈಗ ಯೇಸು ಕ್ರಿಸ್ತನು ಸಿಲುವೆ ಮೇಲಿಲ್ಲ, ಸಮಾಧಿಯಲ್ಲಿಲ್ಲ, ಸಮಾಧಿಯೂ ಖಾಲಿಯಾಗಿದೆ, ಬರಿದಾಗಿದೆ, ಸಿಲುವೆನೂ ಬರಿದಾಗಿದೆ. ಯೇಸು ಕ್ರಿಸ್ತನು ಜೀವಂತನಾಗಿ ಮರಣವನ್ನು ಜಯಿಸಿ ಪರಲೋಕದಲ್ಲಿ ಆಸೀನರುಡನಾಗಿ ಬಲಪಕ್ಷದಲ್ಲಿ, ತಂದೆ ಬಲಪಕ್ಷದಲ್ಲಿ ಆಸೀನರುಡನಾಗಿ ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಅನ್ನತಕ್ಕಂಥ ಸುಂದರವಾದಂಥ ಉತ್ತರವನ್ನು ಒಂದು ಅನ್ಯ ವಿದ್ವಾಂಸನು ಕೊಟ್ಟನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ, ಸ್ವಲ್ಪ ಸಮಯ ಇದೆ ಮತ್ತು ನೀವು ಮಾತಾಡಿದ್ರೆ. ಆಗ ಸಿಲುವೆ ಮೇಲೆ ಯೇಸು ಕ್ರಿಸ್ತನ ನಮಗಾಗಿ, ಮಾನವ ಜಾತಿಯ ಕಲ್ಯಾಣಕ್ಕಾಗಿ, ಮಾನವನಿಗೆ ಯಾವುದರಿಂದ ಸಂಕಟ, ಬಾಧೆಗಳು, ವೇದನೆಗಳಿದೆ ಅವುಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ಸಿಲುವೆ ಮೇಲೆ ಮರಣಿಸಿದ. ಆತನು ಜನಿಸಿ ದೊಡ್ಡವನಾಗಿ ಅನೇಕ ಜನರಿಗೆ ನೀತಿ ವಚನವನ್ನು ಸಾರಿ ಹೇಳಿದನು. ಆತನು ಬೈಬಲಿಂದ, ಹಲ್ಲೆಲೂಯಾ, ಆತನು ಬೈಬಲಿಂದ ನೀತಿ ವಚನವನ್ನು ಸಾರಿ ಹೇಳಿದನು. ಪ್ರೈಸ್ ಲಾರ್ಡ್ ಜೀಸಸ್. ನೀತಿ ವಚನವನ್ನು ಸಾರಿ ಹೇಳಿ ಎಲ್ಲಾ ಜನರಿಗೆ ಸನ್ಮಾರ್ಗವನ್ನು ತೋರಿಸಿ ಮಾನವನ ಪಾಪದ ನಿಮಿತ್ತ ಯೇಸು ಕ್ರಿಸ್ತನು ಸಿಲುವೆ ಮೇಲೆ ಮರಣಿಸಿದನು. ಈಗ ಸಿಲುವೆ ಮೇಲೆ ಯೇಸು ಕ್ರಿಸ್ತನು ಇರುವುದಕ್ಕೆ ಕಾರಣ ಏನು ಎಂಬುದಾಗಿ, ಅದು ಏನು ಸಾರಿ ಹೇಳುತ್ತಾ ಇದ್ದಾರೆ ಎಂಬುದಾಗಿ ನಾವು ಬೈಬಲ್ನಿಂದ ನಾವು ನೋಡಿಕೊಳ್ಳೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೆಶಾಯ ಪ್ರವಾಚಕನ ಪುಸ್ತಕ 53ನೇ ಅಧ್ಯಾಯ 3ರಿಂದ ಆ ಮಾತನ್ನು ನಾವು ಓದಿಕೊಳ್ಳೋಣ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಓದ್ತೀರಿ ಒಬ್ಬೊಬ್ಬರಾಗಿ. ಈಗ ನಮ್ಮ ಜೊತೆಲಿ ಓದೋದಕ್ಕಾಗಿ ಸಹಕರಿಸ್ತಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರರು ಈಗ ನನ್ನ ಜೊತೆಲಿ ಹೇಗೆ ಸಹಕರಿಸ್ತಾರೆ ಎಂಬುದಾಗಿ ನೋಡೋಣ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಆದ ಕಾರಣ ಇಲ್ಲಿ ಯೆಶಾಯ ಪ್ರವಾಚಕನ ಪುಸ್ತಕ 53ನೇ ಅಧ್ಯಾಯ ಯೇಸು ಕ್ರಿಸ್ತನು ಸಿಲುವೆ ಮೇಲೆ ಇರುವುದರಿಂದ ಏನು ಸಾರಿ ಹೇಳುತ್ತಾ ಇದೆ ಎಂಬುದಾಗಿ 53ನೇ ಅಧ್ಯಾಯ ಸ್ಪಷ್ಟವಾಗಿ ಒಂದೊಂದಾಗಿ ಓದ್ತಾ ಬರ್ತವೆ. ದಯಮಾಡಿ ಕೇಳ್ಕೊಳ್ತೀರಿ. ಯಾಕಂದರೆ ಮಾನವನ ರಕ್ಷಣೆಗಾಗಿ, ಮಾನವನ ಶಾಪದಿಂದ ರಕ್ಷಿಸೋದಕ್ಕಾಗಿ, ಅವರನ್ನು ರೋಗ ಮಾರಕ ಸೋಂಕುಗಳಿಂದ ರಕ್ಷಿಸೋದಕ್ಕಾಗಿ ಯೇಸು ಕ್ರಿಸ್ತನ ಸಿಲುವೆ ಮೇಲೆ ಅರ್ಪಿಸಲ್ಪಟ್ಟನು. ಅವರನ್ನು ಪಾಪದ ದಂಡನೆಯಿಂದ ರಕ್ಷಿಸೋದಕ್ಕಾಗಿ, ಬಡತನದಿಂದ ರಕ್ಷಿಸೋದಕ್ಕಾಗಿ ತಾನು ಸಿಲುವೆ ಮೇಲೆ ಬಟ್ಟೆ ಇಲ್ಲದವನಾಗಿ, ಬರಿದಾಗಿ, ಬಡವನಾಗಿ ಆತನು ಜಡಿಯಲ್ಪಟ್ಟನು. ನಾವು ರೋಗದಿಂದ ಗುಣವಾಗೋದಕ್ಕಾಗಿ ಆತನು ಸಿಲುವೆ ಮೇಲೆ ಗಾಯಗೊಂಡನು. ಆತನ ಗಾಯಗಳಿಂದ ಮಾನವರಾದ ನಾವು ಎಲ್ಲರೂ ಗುಣವಾದೆವು ಎಂಬುದಾಗಿ ಇದನ್ನು ನೀವು ನಂಬುವುದಾದರೆ ಖಂಡಿತವಾಗಿ ಆ ಸ್ವಸ್ಥತೆಯನ್ನು ನಾವು ಅನುಭವಿಸಲಿಕ್ಕಾಗ್ತದೆ. ಯೆಶಾಯ ಪ್ರವಾಚಕನ ಪುಸ್ತಕ 53ರಿಂದ ಓದುವಾಗ ಜಾಗ್ರತೆಯಿಂದ ಕೇಳ್ತೀರಿ. ಯೇಸು ಕ್ರಿಸ್ತನು ಸಿಲುವೆ ಮೇಲೆ ಅವರು ಸಾರಿ ಏನು ಹೇಳ್ತಾ ಇದ್ದಾರೆ ಎಂಬುದಾಗಿ. ಯೇಸು ಕ್ರಿಸ್ತನು ಆ ಸಿಲುವೆ ಮೇಲೆ ಧಿಕ್ಕರಿಸಲ್ಪಟ್ಟವನು, ಮನುಷ್ಯನು ಸೇರಿಸಿಕೊಳ್ಳದವನಾಗಿ ಅಷ್ಟು ಸಂಕಷ್ಟಕ್ಕೆ ಒಳಗಾದವನು. ನಮ್ಮ ವ್ಯಾಧಿಯನ್ನು ಆತನು ವ್ಯಾಧಿ ಪೀಡಿತನಾದನು ಆ ಸಿಲುವೆ ಮೇಲೆ. ಜನರು ಮುಖವನ್ನು ಓರೆ ಮಾಡಿಕೊಂಡು ಹೋಗುವಷ್ಟಕ್ಕೂ ಆತನ ದೇಹವು ಅಷ್ಟು ದಾರುಣವಾಗಿ ರಕ್ತಪಾತವಾಗಿತ್ತು. ಆದರೆ ನಾವು ಆತನನ್ನು ಲಕ್ಷಿಸಲಿಲ್ಲ. ಯೇಸುವನ್ನು, ಆ ಸಿಲುವೆಯ ಸ್ಮರಣೆಯನ್ನು, ಆ ಸಿಲುವೆಯ ಶ್ರಮೆಯನ್ನು ಲಕ್ಷಿಸಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನು. ಹೌದು, ಆತನು ಹೊತ್ತ ಹೊರೆಯೇ ನಮ್ಮ ಸಂಕಟವೇ ಹೌದು. ಆಮೇಲೆ ನಾವಾದರೂ ಮಾನವರಾದರೂ ಶಿಕ್ಷೆಯಿಂದ ತಪ್ಪಿಸಿಕೊಂಡು ಬಿಟ್ಟಿದ್ದೇವೆ. ಆದರೆ ಆತನು ದೇವರಿಂದ ನಮ್ಮ ಮೇಲೆ ಬರುವ ಶಿಕ್ಷೆ, ದೇವರಿಂದ ಆತನು ಶಿಕ್ಷಿತನಾದನು, ಶಿಕ್ಷೆಯನ್ನು ಪಡ್ಕೊಂಡನು. ಮುಂದೆ ಆತನು ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನಾಗಿರುವುದರಿಂದ ಎಂದು ನಾವು ನಂಬಿದ್ದೇವೆ, ಭಾವಿಸಿಕೊಂಡಿದ್ದೇವೆ. ನಮ್ಮ ದ್ರೋಹಗಳ ದಶೆಯಿಂದ ಆತನು ನೋಡ್ರಿ, ನಮ್ಮ ದ್ರೋಹಗಳ ದಶೆಯಿಂದ ಆತನು ಗಾಯಗೊಂಡನು.
ನೋಡ್ರಿ, ಶಿಲುವೆ ಮೇಲೆ ಏನು ಸೂಚಿಸ್ತದೆ? ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ನಮಗೆ ಸುಖ ಕ್ಷೇಮವನ್ನು ಉಂಟು ಮಾಡೋದಕ್ಕಾಗಿ ಆತನು ನಮ್ಮ ದಂಡನೆಯನ್ನು, ನಮ್ಮ ಪನಿಷ್ಮೆಂಟನ್ನು ಯೇಸು ಶಿಲುವೆ ಮೇಲೆ ಹೊತ್ತನು ಎಂಬುದನ್ನು ಆತನ ಗಾಯಗಳಿಂದ, ಲಿಸನ್ ಕೇರ್ಫುಲಿ, ಆತನ ಶಿಲುವೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಗಾಯದಿಂದ ನಾವು ಗುಣವಾದೆವು, ನಾವು ಸ್ವಸ್ಥತವಾದೆವು ಎಂಬುದನ್ನು ನಾವು, ಹೌದು, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಅಳಿಯುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ಸ್ವಂತ ದಾರಿಯನ್ನು ಹಿಡಿದುಕೊಂಡು ನಮ್ಮೆಲ್ಲರ, ನಾವು ಮಾತ್ರ ಪಾಪ, ದ್ರೋಹ, ಅಪರಾಧಗಳ ದಂಡನೆಯು ಯೇಸು ಕ್ರಿಸ್ತನ ಮೇಲೆ, ಶಿಲುವೆ ಮೇಲೆ ಆತನ ಹಾಕಿದನು ದೇವರು. ಆತನು ಯಾರು? ಯೇಸು ನಮ್ಮ ಮೇಲೆ ಇರುವ ಬಾಧೆಗೆ ಆತನು ಶಿಲುವೆ ಮೇಲೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡು, ಯೇಸು ದೇವರಾಗಿದ್ದು ಮಾನವ ಕಲ್ಯಾಣಕ್ಕಾಗಿ ಬಂದು ಆತನು ತನ್ನನ್ನು ತಗ್ಗಿಸಿಕೊಂಡು ಬಾಯಿ ತೆರೆಯದ ಒಂದು ಕುರಿಮರಿಯಾಗಿದ್ದನು. ವಧಸ್ಥಾನಕ್ಕೆ ಅಂದ್ರೆ ಕಸಾಯಿಖಾನಕ್ಕೆ ಒಯ್ಯಲ್ಪಟ್ಟ ಕುರಿಯ ಹಾಗೆ ಹುಣ್ಣೆ ಕತ್ತರಿಸತಕ್ಕಂಥ ಕುರಿಮರಿಯ ಹಾಗೆ ಮೌನವಾಗಿದ್ದನು ಯೇಸು. ಸಾತ್ವಿಕನಾಗಿದ್ದನು. ಶಿಲುವೆ ಮೇಲೆ ಆತನು ಮೌನವಾಗಿ ಶಿಲುವೆ ಶ್ರಮೆಗೆ ತನ್ನನ್ನು ತಾನು ಅರ್ಪಿಸಿಕೊಟ್ಟನು. ಬಾಯಿ ತೆರೆಯಲೇ ಇಲ್ಲ. ಏನು? ಹಿಂಸೆಯ, ನಮ್ಮ ಮೇಲೆ ಬರುವ ಹಿಂಸೆಯ ಶಿಕ್ಷೆ ಎಂಬ ನ್ಯಾಯ ಪ್ರಮಾಣದಿಂದ ಆತನು ಕೊಲ್ಲಲ್ಪಟ್ಟನು. ಏನು? ಇವರು ಜೀವದಿಂದ ಕೀಳಲ್ಪಟ್ಟಿದ್ದಾರೆ. ನಮ್ಮ ಜನಗಳ ದ್ರೋಹಗಳ ದಸೆಯಿಂದ ಆತನ ತಿಂದ ಪೆಟ್ಟು, ಆ ನಮ್ಮ ಪೆಟ್ಟು ಆತನ ಮೇಲೆ ಬಿತ್ತಲ್ಲ, ಯೇಸುವಿನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮರಗಿದರು. ಯೇಸು ಯಾವ ಅನ್ಯಾಯವನ್ನು ಮಾಡದೇ ಇದ್ದರೂ ಆತನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲ. ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಅದನ್ನು ತೋರಿದನು. ಆತನು ಸತ್ತಾಗ, ಆತನು ದುಷ್ಟರ ಮಧ್ಯೆಯಲ್ಲಿ, ದುಷ್ಟರು ಇಬ್ಬರು ಶಿಲುವೆ ಹಾಕಿದ್ರು, ಆ ದುಷ್ಟರ ಮಧ್ಯೆಯಲ್ಲಿ ಆತನು ಸತ್ತಾಗ, ಎದರ ನಡುವೆ? ದುಷ್ಟರ ನಡುವೆ ಸತ್ತಾಗ ಯಾರ ನಡುವೆ ಬೂನಿಟ್ಟರು? ಪುಷ್ಟರ ನಡುವೆ ಆತನನ್ನು, ಯೇಸುವನ್ನು ಉಣಿಟ್ಟರು. ಅವನು, ಆ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಜಜ್ಜಲ್ಪಡುವುದು ಅದು ದೇವರ ಸಂಕಲ್ಪವಾಗಿತ್ತು. ತಂದೆಯಾದ ದೇವರು ಯೇಸುವನ್ನು ವ್ಯಾಧಿಯಿಂದ ಬಾಧಿಸಿ ನಮ್ಮ ವ್ಯಾಧಿಯಿಂದ ನಮಗೆ ಮುಕ್ತಿಯನ್ನು ಕೊಟ್ಟನು. ಹೀಗೆಂದುಕೊಂಡನು, ಯೇಸು ಕ್ರಿಸ್ತನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿಸಿದ ಕೂಡಲೇ ತನ್ನ ಸಂತಾನವನ್ನು ನೋಡುವವನು ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಈತನ ಕೈಯಿಂದ ನೆರವೇರುವುದೆಂಬುದಾಗಿ ತಂದೆಯಾದ ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಇದು ಶಿಲುವೆ ಮೇಲಿಂದ ಬಂದಿರತಕ್ಕಂಥ ಸಂದೇಶ. ನೋಡ್ರಿ, ಇಲ್ಲಿ 3 ವಿಷಯಗಳು ನಾವು ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀವಿ. ಒಂದು, ಮಾನವನು ಮಾಡಿರುವ ಪಾಪ, ದ್ರೋಹ, ಅಪರಾಧಗಳು, ಅನ್ಯಾಯ, ಅಕ್ರಮ, ದೋಷ, ಉಲ್ಲಂಘನೆ, ಇವೆಲ್ಲದರಿಂದ ಮಾನವನ ಮೇಲೆ ಬಂದಿರತಕ್ಕಂಥ ಶಿಕ್ಷೆ. ಆ ಶಿಕ್ಷೆ ಏನಂದರೆ ವಿಧಿಯಿಂದ ಉಂಟಾಗಿರ್ತಕ್ಕಂಥ ಶಿಕ್ಷೆ. ಅದು ಜಡ್ಜ್ಮೆಂಟಿಂದ ಉಂಟಾಗಿರ್ತಕ್ಕಂಥ ಶಿಕ್ಷೆ, ದಂಡನೆ. ಅದೇನೆಂದರೆ
ಪಾಪದಿಂದ ಉಂಟಾಗಿರುವ ದಂಡನೆ ಕೊನೆಗೆ ಮರಣ. ಆ ಮರಣದ ಮಧ್ಯದಲ್ಲಿ, ಆ ಘನಘೋರ ಮರಣದ ಮಧ್ಯದಲ್ಲಿ ಮೊದಲನೇದಾಗಿ ಅವನು ಶಾಪಗ್ರಸ್ತನಾಗ್ತಾನೆ. ದಂಡನೆ ಏನು? ಶಾಪಗ್ರಸ್ತನು. ಆ ಶಾಪಗ್ರಸ್ತಿಕೆಯಲ್ಲಿ ಅವನು ದೇವಲೋಕದಿಂದ, ಅಂದರೆ ಪರಲೋಕದ ಸಂಬಂಧದಿಂದ, ದೇವರಿಂದ ಇರ್ತಕ್ಕಂಥ ಸಂಬಂಧದಿಂದ ಅವನು ಅಗಲಿ ಬರ್ತಾನೆ. ಅದರ ಅರ್ಥ ಏನಂದರೆ, ಒಂದು ಮೀನವನ್ನು ನೀರಿಂದ ಅಗಲಿಸಿದರೆ ಆ ಮೀನ ಹೇಗೆ ಅಲ್ಲಾಡ್ತದಲ್ಲ, ಹಾಗೆ ಮಾನವನು ಪಾಪ ಮಾಡಿ ಈ ಲೋಕದಲ್ಲಿ ದೇವರಿಂದ ಅಗಲಿ ಈಗಲೂ ಪ್ರತಿದಿನ ಆಸ್ತಿ, ಅಂತಸ್ತು, ಐಶ್ವರ್ಯ, ಅಂತಸ್ತು, ಅಧಿಕಾರ ಇದ್ದು ಕೂಡ ಅವನು ಅಲ್ಲಾಡ್ತಾ ಇದ್ದಾನೆ. ಆದ ಕಾರಣ ಅವನು ಉಂಟಾಗಿರುವ ಶಾಪದಲ್ಲಿ ಮೊದಲನೇನೆಂದರೆ ದೇವರಿಂದ ಅಗಲಿದನು, ಶಾಪಗ್ರಸ್ತನಾದನು. ಆ ಶಾಪ ಏನೆಂದರೆ, ದೇವರಿಂದ ಅಗಲಿ ಅಶಾಂತಿ, ಭಯ, ದಿಗುಲು, ಚಿಂತೆ, ಇದೆಲ್ಲ ಆಧ್ಯಾತ್ಮಿಕವಾದಂಥ ಶಾಪ. ಅವನು ದೇವರಿಂದ ಅಗಲಿದ ಕೂಡಲೇ ನೀರಿಂದ ಮೀನವನ್ನು ಹೇಗೆ ಅಗಲಿಸ್ತಾರೆ, ಹಾಗೆ ನೀರಿಗಾಗಿ ಆ ಮೀನು ಹೇಗೆ ಅಲ್ಲಾಡ್ತಲ್ಲ, ಹಾಗೆ ತನ್ನ ಪ್ರಾಣಕ್ಕಾಗಿ, ತನ್ನ ಬದುಕಕ್ಕಾಗಿ ಅಲ್ಲಾಡ್ತಾ, ಅಯ್ಯೋ ನಾನು ಹೇಗೆ ಬದುಕೋದೆಂಬುದಾಗಿ ಮರಣದ ಭಯದಿಂದ ಅಲ್ಲಾಡ್ತಿರ್ತಕ್ಕಂಥ ಜೀವನ ಮಾನವನಿಗೆ ಉಂಟಾಗಿತ್ತು. ಈ ನಿಮಿತ್ತ ಯೇಸು ಕ್ರಿಸ್ತನು ನಮ್ಮ ನಿಮಿತ್ತ, ಆತನು ನಾವು ಮಾಡಿರುವ ಪಾಪ ಅಪರಾಧಗಳು, ದ್ರೋಹಗಳ ನಿಮಿತ್ತ ಆತನು ಶಾಪಗ್ರಸ್ತನಾದನು. ನಮ್ಮ ಮೇಲೆ ಬರುವ ಎಲ್ಲ ಶಾಪಗಳು ಆತನು ಹೊತ್ತನು. ಅದೇ ಶಿಲುವೆ ಮೇಲಿರುವ ಯೇಸು ಕ್ರಿಸ್ತನು ಇದ್ದಾನೆ ಎಂಬುದಾಗಿ ಸೂಚಿಸ್ತಾ ಇದ್ದಾರೆ. ಆತನ ಶಿಲುವೆ ಮೇಲೆ ಯಾಕೆ ಆತನು ಮರಣಿಸಿದ್ದಾನೆ ಎಂಬುದಾಗಿ ಸಾರಿ ಹೇಳ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ತದನಂತರ ಒಂದೊಂದಾಗಿ ನೋಡೋಣ. ಒಂದು ಆಧ್ಯಾತ್ಮಿಕ ಅಗಲುವಿಕೆ. ನಂಬರ್ 1, ಆಧ್ಯಾತ್ಮಿಕ ಅಗಲುವಿಕೆ. ಅದು ಭಯ, ದಿಗುಲು, ಚಿಂತೆ, ಅಶಾಂತಿ, ಅಸಮಾಧಾನ, ದಿಗ್ಭ್ರಮೆ, ಎಂಗ್ಸೈಟಿ, ಡಿಪ್ರೆಷನ್, ಮಾನಸಿಕ ಒತ್ತಡ, ಇವೆಲ್ಲವೂ ಅವನನ್ನು ಕಳವಳಗೊಳಿಸ್ತವೆ. ಇದು ಯೇಸು ಕ್ರಿಸ್ತನು. ಅದಕ್ಕಾಗಿ ಆತ ಹೇಳಿದ, ನನ್ನ ದೇವರೇ ಶಿಲುವೆ ಮೇಲೆ, ನನ್ನ ದೇವರೇ ನನ್ನನ್ನು ಯಾಕೆ ನೀನು ಕೈ ಬಿಟ್ಟಿದೆ ಎಂಬುದಾಗಿ ಆತನು ಪ್ರಾರ್ಥನೆಯಲ್ಲಿ ಗೋಳಾಡಿದ್ದಾನೆ. ಯಾಕೆ ಹೇಳಿದನೆಂದರೆ, ನಾವು ಕೈ ಬಿಡಲ್ಪಡಬಾರದೆಂಬುದಾಗಿ ಆತನು ಕೈ ಬಿಡಲ್ಪಡತಕ್ಕಂಥ ಶಿಕ್ಷೆ ಶಿಲುವೆ ಮೇಲೆ ಹೊತ್ತಿರುವುದನ್ನು ಸಾಬೀತು ಮಾಡಿದ್ದಾನೆ, ನೆರವೇರಿಸಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅಂದರೆ ಅರ್ಥ ಏನು? ಇನ್ನು ಮುಂದೆ ನೀನು ದೇವರಿಂದ ಅಗಲಿದವನಲ್ಲ, ಆ ಸರ್ವಶಕ್ತನಾದ ದೇವರು, ಮೀನಿಗೆ ಜೀವವಾಗಿರ್ತಕ್ಕಂಥ ಆ ನೀರಿನಂಥ ದೇವರು ನಿನ್ನನ್ನು ಆತನು ಸೇರಿಸಿಕೊಂಡಿದ್ದಾನೆ. ಇನ್ನು ನಿನ್ನ ಬದುಕು ನೀರಿನಲ್ಲಿ ಇರುವ ಮೀನ ಎಷ್ಟು ಧೈರ್ಯ, ಸಾಮರ್ಥ್ಯ, ಶಕ್ತಿ, ಆದರಣೆ ಮತ್ತು ಬಲದಿಂದ ನೀರು ಒಳಗೆ ಮೀನಕ್ಕೆ ಹೇಗೆ ಬಲವೋ, ಹಾಗೆ ಮಾನವನಿಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಕೂಡ ಅಷ್ಟೇ ಶಕ್ತಿ, ಸಾಮರ್ಥ್ಯ, ಎಲ್ಲ ಕಾರ್ಯಗಳನ್ನು ಎದುರಿಸತಕ್ಕಂಥ ಸಾಮರ್ಥ್ಯ ಮಾನವನಿಗೆ ಕ್ರಿಸ್ತನು ಶಿಲುವೆ ಮೇಲೆ ಅನುಗ್ರಹಿಸಿದ್ದಾನೆ. ಮೊದಲನೇದಾಗಿ ಅಗಲುವಿಕೆಯಿಂದ ಅವರನ್ನು, ಮಾನವರು ಮತ್ತು ದೇವರನ್ನು, ನಮ್ಮನ್ನು ಒಂದು ಮಾಡಿದ್ದಾನೆ. ನೆಕ್ಸ್ಟ್, ರೋಗ, ಭೌತಿಕವಾದಂಥದ್ದು. ಭೌತಿಕವಾದಂಥ ರಕ್ಷಣೆ ಏನು ಅಂದರೆ, ನಮ್ಮನ್ನು ದೇಹದ ಮೇಲೆ ಬರ್ತಕ್ಕಂಥ ಎಲ್ಲ ಮಾರಕ ಸೋಂಕು, ಮಾರಕ ರೋಗಗಳು, ಗುಣವಾಗಲಾರದಂಥ ರೋಗಗಳು, ಚಿಕಿತ್ಸೆಯಿಂದ ಫಲಕಾರಿಯಾಗಲಾರದಂಥ ರೋಗಗಳಿಂದ ಯೇಸು ಕ್ರಿಸ್ತನು ನಮ್ಮನ್ನು ಗುಣಪಡಿಸಿದ್ದಾನೆ, ಬಿಡಿಸಿದ್ದಾನೆ ಎಂಬುದಾಗಿ ಆತನ ಗಾಯಗಳು ಸೂಚಿಸ್ತಾ ಇದೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಗಾಯಗಳಿಂದ ನಾವು ಏನಾಗಿದ್ದೇವೆ? ಸ್ವಸ್ಥತೆಯನ್ನು ಹೊಂದಿದೆ. ಓದ್ತೀರಿ 5ನೇ ಅಧ್ಯಾಯ, ಭಾಳ ಜಾಗ್ರತೆಯಿಂದ ಹೇಳ್ತೀರಿ. ನನ್ನ ಪ್ರಿಯ ಸಹೋದರಿ, ಭಾಳ ಇಂಟ್ರೆಸ್ಟಿಂಗ್ ಆಗಿ ನೀವು ಕೇಳ್ತಾ ಇದ್ರಿ. ನನಗೆ ಭಾಳ ಸಂತೋಷವಾಗ್ತದೆ, ನೀವು ಎಷ್ಟು ಆಸಕ್ತಿಯಿಂದ ಕೇಳುತ್ತಿರುವುದನ್ನು ನೋಡಿ. ಹಲ್ಲೆಲೂಯಾ. ಓದ್ತೀರಿ. ನಮ್ಮ ದ್ರೋಹಗಳ ದಶೆಯಿಂದ ಆತನಿಗೇನಾಯಿತು? ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ಹಲ್ಲೆಲೂಯಾ. ನಮಗೆ ಸುಖ ಕ್ಷೇಮವನ್ನುಂಟು ಮಾಡೋದಕ್ಕಾಗಿ ದಂಡನೆಯನ್ನು ತನ್ನ ಮೇಲೆ ಆ ಶಿಲುವೆ ಮೇಲೆ ಹೊತ್ತನು.
ಆತನ ಬಾಸುಂಡೆಗಳಿಂದ, ಆತನ ಶಿಲುವೆ ಮೇಲೆ ಆಗಿರ್ತಕ್ಕಂಥ ಗಾಯಗಳಿಂದ ನಮಗೆ ಗುಣವಾಗಿದೆ, ಸ್ವಸ್ಥತೆಯಾಗಿದೆ. ನಾವು ನೋಡಿದ್ದೇವೆ. ಎರಡನೇದಾಗಿ ಭೌತಿಕ ಆಶೀರ್ವಾದ, ಭೌತಿಕವಾದಂಥ ರಕ್ಷಣೆ, ಅದು ದೇಹದ ಮೇಲಿರತಕ್ಕಂಥ ಆರೋಗ್ಯದ ರಕ್ಷಣೆ. ನಮ್ಮ ಮೇಲೆ ಯಾವ ಮಾರಕ ಸೋಂಕು, ಶಾಪದಿಂದ ಉಂಟಾಗತಕ್ಕಂಥ ಯಾವ ರೋಗವು ಇರದಂತೆ ಆತನು, ಯಾರ್ಯಾರು ಆತನ ಮೇಲೆ, ಆತನು ನಿಜವಾಗಲೂ ನನ್ನ ರೋಗವನ್ನು ಶಿಲುವೆ ಮೇಲೆ ಹೊತ್ತನು ಎಂಬುದಾಗಿ ನೀವಿವತ್ತು ತಿಳಿದುಕೊಂಡು ಅರ್ಥಕೊಂಡು ಗ್ರಹಿಸಿ ಸಿಂಪಲ್ ಆಗಿ ಸಾಸಿವೆ ಕಾಳಷ್ಟು ನಂಬಿದರೆ ಸಾಕು, ನಿಮಗೆ ಸ್ವಸ್ಥತೆ ಈಗಲೇ, ನಂಬಿದ ಕೂಡಲೇ ನಿಮ್ಮ ಬಾಯಿಂದ ಹೇಳಿ, ಏಸಯ್ಯ ನಿನ್ನ ಗಾಯಗಳಿಂದ ನಾನು ಸ್ವಸ್ಥವಾದೇನು. ನೋಡ್ರಿ, ಮಾನವನ ಕಲ್ಯಾಣಕ್ಕಾಗಿ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಮರಣಿಸಿದ್ದಾನೆ. ಹೀಗೆ ಯಾರಾದರೆ ನಮಗಾಗಿ, ನಮ್ಮ ಕಲ್ಯಾಣಕ್ಕಾಗಿ ಯಾರಾದರೆ ಇಂಥ ಒಂದು ಬಲಿಯರ್ಪಣೆ ಕೊಟ್ಟಿದ್ದು ಯಾರಾದರೆ ಉಂಟಾ? ದಯಮಾಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ, ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ದಯಮಾಡಿ ನೀವು ಉತ್ತರಿಸ್ತೀರಿ. ವಿಶ್ವದಲ್ಲಿರುವ ಎಲ್ಲ ಮಾನವನ ಕಲ್ಯಾಣಕ್ಕಾಗಿ. ತದನಂತರ ಆಧ್ಯಾತ್ಮಿಕ ರಕ್ಷಣೆ ಮತ್ತು ಭೌತಿಕ ರಕ್ಷಣೆ. ನೆಕ್ಸ್ಟ್ ನಾವು ಹೋಗ್ತಾ ಇದ್ದೇವೆ ಆರ್ಥಿಕ ರಕ್ಷಣೆ. ಆರ್ಥಿಕ ಅಂದರೆ ಮನುಷ್ಯರಿಗಿರ್ತಕ್ಕಂಥ ಜ್ಞಾನ, ಬುದ್ಧಿ, ವಿವೇಕದಲ್ಲಿ ಉಂಟಾಗಿರ್ತಕ್ಕಂಥ ಅವನಿಗಿರ್ತಕ್ಕಂಥ ಆರ್ಥಿಕ ರಕ್ಷಣೆ. ಅವನಿಗಿರ್ತಕ್ಕಂಥ ಆಸ್ತಿಪಾಸ್ತಿಗಳು, ಅವನಿಗಿರ್ತಕ್ಕಂಥ ಸಂಪಾದನೆಗಳು. ಅವನು ಬಡವನಾಗಿರದೆ, ಅವನು ಬಡವನಾಗಿದ್ದರೂ ಕೂಡ ಅವನು ಇನ್ನು ಮುಂದೆ ಯೇಸು ಕ್ರಿಸ್ತನ ನಂಬೋದ್ರ ಮೂಲಕವಾಗಿ ಕ್ರಿಸ್ತ ಯೇಸು ನಮಗಾಗಿ ಶಿಲುವೆ ಮೇಲೆ ಏನಾದನು? ದರಿದ್ರನಾದನು. ಕ್ರಿಸ್ತೇಸು ನಮಗಾಗಿ ಶಿಲುವೆ ಮೇಲೆ ದರಿದ್ರನ. ಯಾಕಂದರೆ ನಾವು ಧನವಂತರಾಗುವುದಕ್ಕಾಗಿ. ಶಿಲುವೆ ಸಂದೇಶ ಅದ್ಭುತವಾಗಿ ಸೂಚಿಸ್ತಾ ಇದೆ ನನ್ನ ಪ್ರಿಯ ಸಹೋದರ. ಯಾವನು ತನ್ನ ಪಾಪಿ, ದ್ರೋಹಿ ಎಂಬುದಾಗಿ ತನ್ನ ಮಾನ, ಸ್ಥಾನ, ಗೌರವವನ್ನು ಹರಾಜು ಮಾಡಿಕೊಂಡಿದ್ದಾನಲ್ಲ, ತಿರುಗಿ ಆ ಮಾನ, ಸ್ಥಾನ, ಗೌರವವನ್ನು ತಿರುಗಿ ಪುನಃ ಸ್ಥಾಪಿಸಿ ಅವನ ಜೀವನದಲ್ಲಿ ಯೇಸು ಕ್ರಿಸ್ತನು ಒಂದು ಅದ್ಭುತವಾದಂಥ ಉನ್ನತಿ, ವೃದ್ಧಿ ಆತನು ತಂದಿದ್ದಾನೆ. ಮೊದಲನೇ ಕೊರಿಂಥಿಯರಲ್ಲಿ 9ನೇ ವಚನದಲ್ಲಿದೆ, 9:8 ಕಾಣಿಸ್ತದೆ. ಯೇಸು ಕ್ರಿಸ್ತನ ಶಿಲುವೆ ಶ್ರಮೆ ಏನು ಸೂಚಿಸ್ತಾ ಇದೆ ಎಂಬುದಾಗಿ ಆ ವಿದ್ವಾಂಸನು ತುಂಬ ಚೆನ್ನಾಗಿ ಹೇಳಿದನು. ಆದರೆ ಆ ವಿದ್ವಾಂಸರು ವಚನಗಳಿಗೆ ನಾನು ನಿಮಗೆ ಸಹಾಯ ಮಾಡ್ತಾನೆ. ಯಾಕಂದರೆ ಆತನು ನೀಡಿರತಕ್ಕಂಥ ಆ ಸುಂದರವಾದಂಥ ಸಂದೇಶ ವಾಕ್ಯರೂಪವಾಗಿ 9ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡೋಣ. ನಾವು ಮೊದಲನೇ ಕೊರಿಂಥಿ 9ನೇ ಅಧ್ಯಾಯ 8ನೇ ವಚನದಲ್ಲ, ಓಕೆ, 2ನೇ ಕೊರಿಂಥಿ 9ನೇ ಅಧ್ಯಾಯ 8ನೇ ವಚನ. ಓಕೆ, ಕಮ್ ಆನ್ ಗೈಸ್, ಹಲ್ಲೆಲೂಯಾ, ಎಸ್, ಪ್ರೈಸ್ ಲಾರ್ಡ್ ಜೀಸಸ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಕೃಪೆಯಿಂದ ನಾವೆಲ್ಲರೂ, ದೇವರು ನಮ್ಮನ್ನು ಬಡತನದಿಂದ ತೆಗೆದು ಆತನು ಸಿರಿತನಕ್ಕೆ ನಮ್ಮನ್ನು ನಡೆಸಿದ್ದಾನೆ. ಆ ಸಿರಿತನ ನಮ್ಮನ್ನು ಇದುವರೆಗೂ ಆತನು ಧನವಂತನಾಗಿದ್ದು, ಏನಾಗಿದ್ದು? ಆತನು ಸಿರಿವಂತನಾಗಿದ್ದು, ಯೇಸು ಕ್ರಿಸ್ತನು ತಾನು ನಮಗಾಗಿ ಬಡವನಾದನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ, ಈ ಕ್ರಿಸ್ತನ ಸಂದೇಶವನ್ನು ಕೇಳಿ, ಈ ಪೀಸ್ ಮೇಕರ್ಸ್ ಎಂಬ ಈ ಸುವಾರ್ತೆ ಸಂದೇಶವನ್ನು ಕೇಳಿ ಎಷ್ಟು ಜನರು ನಂಬಿ ಇದನ್ನು ಅಳವಡಿಸಿದ್ದಾರೆ. ಅವರ ಜೀವನದಲ್ಲಿ ಸಾಲ ಇಲ್ಲದಂಥ ಜೀವನವನ್ನು ಅವರಿಗೆ ಅನುಗ್ರಹಿಸಿದ್ದಾನೆ. ಅದರಲ್ಲಿ ನಾನು ಕೂಡ ಒಬ್ಬನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದುವರೆಗೂ ಸುಮಾರು 10 ವರ್ಷಗಳ ಕಾಲವಾಯಿತು, ಯಾವ ಸಾಲ ಇಲ್ಲದೆ ಅನೇಕ ಜನರಿಗೆ ಸಹಾಯ ಮಾಡುವಷ್ಟಕ್ಕೂ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಯೇಸು ಕ್ರಿಸ್ತನ ಶಿಲುವೆ ಸಾರಿ ಹೇಳುವುದೇನೆಂದರೆ, ಈಗೋ ಮಾನವನ ಭೌತಿಕ ಮತ್ತು ಆರ್ಥಿಕ ಆಶೀರ್ವಾದವು ತಿರುಗಿ ತರತಕ್ಕಂತಾಗಿದೆ. ಹಾಲೆಲೂಯಾ, ಎಲ್ಲರೂ ಹೇಳ್ತಿರಲ್ಲೂಯಾ. ಅದಕ್ಕಾಗಿ ಆತನು ನಮ್ಮನ್ನು ಬಡತನದಿಂದ ಮತ್ತು ತಿರುಗಿ ಐಶ್ವರ್ಯವಂತನಾಗಿ ಮಾಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಗಂಭೀರವಾಗಿ ಹೇಳ್ತಿರಲ್ಲೂಯಾ. ನನ್ನ ಪ್ರಿಯ ಸಹೋದರೇ, ಅದೇ ಕೊರಿಂಥಿಯಲ್ಲಿ ಈ ಕಾರ್ಯವನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ನಾವು ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ಆಧ್ಯಾತ್ಮಿಕ ಮನಃಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆನಂದ, ಹರ್ಷ, ಈ ಆತ್ಮಿಕ ರಕ್ಷಣೆ ನಮಗೆ ಅನುಗ್ರಹಿಸಿದ್ದಾನೆ. ಎರಡನೇದಾಗಿ ಆತನು ದೇಹದಲ್ಲಿ ರಕ್ಷಣೆ. ದೇಹದಲ್ಲಿ ಯಾವ ಅನಾರೋಗ್ಯ, ಯಾವ ದುಷ್ಟಶಕ್ತಿಗಳು ಅಥವಾ ಯಾವ ದುಷ್ಟನ ದಾಳಿ ಆಗದಂತೆ ಆತನು ತನ್ನ
ದೇವದೂತಗಳನ್ನು ಕಾದಿರಿಸಿ ತನ್ನ ಮಕ್ಕಳಾಗಿಸಿಕೊಂಡಿರುವ ನಮ್ಮನ್ನು, ದೇವದೂತಗಳನ್ನು ಕಾದಿರಿಸಿ ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನೋಪೂರ್ವಕದಿಂದ ಹೇಳ್ತಿರಲ್ವಯ್ಯ. ಕರುಣಾಮಯನಾದ ದೇವರು ಬಹಳ ಒಳ್ಳೆಯ ದೇವರಾತನು. ತದನಂತರ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತು ನಾಮದಲ್ಲಿ, ಪ್ರೈಸ್ ಲಾರ್ಡ್ ಜೀಸಸ್, ನಾವು ನೋಡ್ತಾ ಇದ್ದೇವೆ ಈ ರೀತಿಯಾದಂಥ ಸಂದೇಶ, ಆ ಸಿಲುವೆ ಸಂದೇಶ ಸಾರಿ ಹೇಳ್ತದೆ. ಯೇಸು ಕ್ರಿಸ್ತನು ಮಾನವನ ಮನಃಶಾಂತಿ, ಸಮಾಧಾನ, ನೆಮ್ಮದಿ, ಅಂದರೆ ಆಧ್ಯಾತ್ಮಿಕ ರಕ್ಷಣೆ. ಅವನಿಗೆ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ ಎಂಬುದು ಆಧ್ಯಾತ್ಮಿಕ ರಕ್ಷಣೆ. ಮತ್ತು ಭೌತಿಕ ರಕ್ಷಣೆ, ಅವನಿಗೆ ಆರೋಗ್ಯ, ಬಲ, ಸಾಮರ್ಥ್ಯ, ಚೈತನ್ಯ, ಇಂದ್ರಿಯ ನಿಗ್ರಹವುಳ್ಳ ದೇಹ ಅನುಗ್ರಹಿಸಿ ಅವನ ದೇಹದಲ್ಲಿ ಕೂಡ ಅವನ ಎಲುಬುಗಳ ಪುಷ್ಟಿ, ಅವನ ದೇಹದಲ್ಲಿ ಆರೋಗ್ಯವನ್ನು ಅನುಗ್ರಹಿಸಿದ್ದಾನೆ. ಆತನ ಬಾಸುಂಡೆಗಳಿಂದ ಮಾನವರಾಗಿರುವ ನಾವೆಲ್ಲರೂ ಸ್ವಸ್ಥತವಾಗಿದ್ದೇವೆ. ನಂಬಿದ್ದವರು ಅದನ್ನು ಅನುಭವಿಸ್ತವೆ. ನೆಕ್ಸ್ಟ್, ಆತನ ಸಿಲುವೆ ಮೇಲೆ ಬಡವನಾದನು. ಎಲ್ಲಿ ಬಡವನಾಗಿಲ್ಲ, ಸಿಲುವೆ ಮೇಲೆ ಮಾತ್ರ. ಆತನು ಶ್ರೀಮಂತನಾಗಿದ್ದು ಕೂಡ ಆತನ ಸಿಲುವೆ ಮೇಲೆ ಬಡವನಾದನು. ಇದು ಸಿಲುವೆ ಮೇಲಿರ್ತಕ್ಕಂಥ ಯೇಸು ಕ್ರಿಸ್ತನ ಸಂದೇಶವನ್ನು ಸಾರಿ ಹೇಳ್ತಾ ಇದ್ದಾರೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ತದನಂತರ ಈ ಲೋಕದಲ್ಲಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಯೇಸು ಕ್ರಿಸ್ತನನ್ನು ನನ್ನ ಒಡೆಯನು, ನನ್ನ ರಕ್ಷಕನು, ನನ್ನ ಪ್ರಭು ಎಂಬುದಾಗಿ ನಮ್ಮ ಹೃದಯದಲ್ಲಿ ನಂಬಿ ಅಂಗೀಕರಿಸಿದರೆ ನಮಗೆ ರಕ್ಷಣೆ. ಎದರಿಂದ ರಕ್ಷಣೆ? ಪಾಪದಿಂದ ರಕ್ಷಣೆ, ಪಾಪದಿಂದ ಉಂಟಾಗಿರುವ ದಂಡನೆಯಿಂದ ರಕ್ಷಣೆ. ಆ ದಂಡನೆಯಲ್ಲಿ ದೇವರಿಂದ ಅಗಲಿ ಹೋಗಿ ಆಧ್ಯಾತ್ಮಿಕ ಶಾಂತಿಯ ಸಮಾಧಾನದಿಂದ ಬಿಡುಗಡೆ ಮಾಡಿ ಶಾಂತಿ ಸಮಾಧಾನ ಕೊಡ್ತಾನೆ. ಎರಡನೇದಾಗಿ ಆರೋಗ್ಯದ ರಕ್ಷಣೆ, ಮೂರನೇದಾಗಿ ಆರ್ಥಿಕ ರಕ್ಷಣೆ, ಕೊನೆಯದಾಗಿ ಪರಲೋಕದ ಅಂದರೆ ಪರದೇಶಿಯ ವಾರಸತ್ವದ ರಕ್ಷಣೆ. ಪರದೇಶಿಯ ವಾರಸತ್ವ ರಕ್ಷಣೆ ಆದಮೇಲೆ ಮತ್ತು ಅಂತ್ಯವಾಗಿ ನಿತ್ಯವಾದದ್ದು ಏನಂದರೆ ಹೊಸ ಆಕಾಶ, ಹೊಸ ಭೂಮಿ. ಈ ಆಕಾಶ, ಇರುವ ಭೂಮಿ ಎಲ್ಲ ತೀರ್ಪಿನ ದಿನದಲ್ಲಿ ಭೂಲೋಕದ ಪಾಪವು ಹೆಚ್ಚಾಗಿ ಅಥವಾ ಭೂಲೋಕದಲ್ಲಿ ದೇವರ ಸುವಾರ್ತೆ ಎಲ್ಲರಿಗೆ ಸಾರಲ್ಪಟ್ಟು, ಆಗ ಭೂಲೋಕದ ಕಟ್ಟಗನವರು ಸುವಾರ್ತೆ ಸಾರಲ್ಪಟ್ಟು ಎಲ್ಲರಿಗೆ ದೇವರ ರಾಜ್ಯದ ಕುರಿತು ನಂಬಿಕೆಯಾಗಿ ಎಲ್ಲ ಮನುಕಾಲುಗಳು ಊರಿ ಯೇಸುವೇ ನನ್ನ ಒಡೆಯನು, ರಕ್ಷಕನೆಂಬುದಾಗಿ ಅಂಗೀಕರಿಸಿದ ನಂತರ ಭೂಮಿ ಮೇಲೆ ತೀರ್ಪಾಗ್ತದೆ. ಆ ಭಯಂಕರವಾದ ದಂಡನೆ ಆಗ್ತದೆ. ಭೂಮಿ ಎಲ್ಲ ದಹಿಸಲ್ಪಡ್ತದೆ. ಆಮೇಲೆ ಹೊಸ ಆಕಾಶ, ಹೊಸ ಭೂಮಿ ಮೇಲೆ ನಾವೆಲ್ಲರೂ, ತೀರಿ ಹೋಗಿರುವ ನಾವೆಲ್ಲರೂ, ಮಣ್ಣು ಪಾಲಾಗಿರುವ ನಾವೆಲ್ಲರೂ, ಕರ್ತನಲ್ಲಿ ನಿದ್ರಿಸಿ ಸಮಾಧಿಯಾಗಿರ್ತಕ್ಕ ನಾವೆಲ್ಲರೂ ಯೇಸು ಕ್ರಿಸ್ತನ ಎಬ್ಬಿಸಿ ಹೊಸ ಆಕಾಶದಲ್ಲಿ, ಹೊಸ ಭೂಮಿ, ಆ ನಿತ್ಯತ್ವದಲ್ಲಿ, ಆ 1000 ವರ್ಷದ ಪರಿಪಾಲನದಲ್ಲಿ ನಾವೆಲ್ಲರೂ ಈ ದೇಹ, ಮಣ್ಣು ಪಾಲಾಗಿರುವ ಈ ದೇಹವನ್ನು ಮತ್ತು ತಿರುಗಿ ಎಬ್ಬಿಸಿ ಪುನರುತ್ಥಾನಾಗಿ ಮಾಡಿ ಆ ನಿತ್ಯತ್ವದಲ್ಲಿ ನಮ್ಮನ್ನು ನಡೆಸುತ್ತಾನೆ ಎಂಬ ಸಂದೇಶ ಯಾರು ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಇಲ್ಲದ ಸಿಲುವೆಯವರು ಸಾರಿ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಸಿಲುವೆ ಮೇಲೆ ಇಲ್ಲದವರು ಸಾರಿ ಹೇಳ್ತಾ ಇದ್ದಾರೆ. ಏನು ತಿಳ್ಕೊಂಡು? ಯೇಸು ಪುನರುತ್ಥಾನನಾಗಿದ್ದಾನೆ. ಆತನು ಮಾನವರ ಮಧ್ಯದಲ್ಲಿ 40 ದಿನಗಳು ಇದ್ದು ಸಾರಿ ಸಂದೇಶವನ್ನು ಹೇಳಿ, ಜನರ ರಕ್ಷಣೆಗಾಗಿ ಹೇಳಿ ಮತ್ತು ತಿರುಗಿ ಬರ್ತೀನಿ ಎಂಬುದಾಗಿ ತಂದೆ ಬಲಪಕ್ಷದಲ್ಲಿ ಆಸೀನರೂಢನಾಗಿರೋನು. ಈಗ 2ನೇ ಆಗಮನದಲ್ಲಿ ಆತನ ಬರುವನೆಂಬುದಾಗಿ ಈ ಸಂದೇಶ ಸಿಲುವೆ ಮೇಲೆ ಯೇಸು ಕ್ರಿಸ್ತು ಇಲ್ಲದವರು ಸಾರಿ ಹೇಳ್ತಾ ಇದ್ದಾರೆ. ಈ ಎರಡೂ ಗುಂಪಿನವರು ಸಾರೋದು ಅದ್ಭುತವಾದಂಥ ಸಾರುವಿಕೆ ಎಂಬುದಾಗಿ ಒಂದು ಅನ್ಯ ವಿದ್ವಾಂಸನು ಜನರಿಗೆ, ಅಂದರೆ ಈ ಇಬ್ಬರಲ್ಲಿರ್ತಕ್ಕಂಥ ಸಾರುವಿಕೆ ಒಂದೇ ಇದೆ ಎಂಬುದಾಗಿ ಎಷ್ಟು ಸುಂದರವಾಗಿ ಆತನು ಅದನ್ನು ಜಸ್ಟಿಫೈ ಮಾಡಿ ಹೇಳಿದ್ದಾನೆ. ಅದು ನನಗೆ ಆಶ್ಚರ್ಯವಾಯಿತು. ಎಲ್ಲರೂ ಹೇಳ್ತೀರಲ್ವಿಯ, ನನ್ನ ಪ್ರಿಯ ಸಹೋದರಿ, ಅವನ ಸುಕ್ಷೇಮದ ನಿಮಿತ್ತ, ಅವನ ಆರೋಗ್ಯದ ನಿಮಿತ್ತ, ಅವನ ನೆಮ್ಮದಿ ಜೀವನದ, ಆಮೇಲೆ ಅವನಿಗೆ ಆರ್ಥಿಕ ಸ್ಥಿತಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಅಸ್ತವ್ಯಸ್ತವನ್ನು ತೆಗೆದುಹಾಕಿ ಅವನಿಗೆ ಆರ್ಥಿಕ ಸ್ಥಿತಿಯಲ್ಲಿ ಅವನು ಮಾಡುವ ಬಿಸ್ನೆಸ್ಗಳಲ್ಲಿ ಆಶೀರ್ವಾದ, ಅವನು ಮಾಡುವ ಕೆಲಸಗಳಲ್ಲಿ ಆಶೀರ್ವಾದ, ಅವನು ಕೈ ಹಾಕಿ ಮಾಡ್ತಿರ್ತಕ್ಕಂಥ ಎಲ್ಲ ಉದ್ಯೋಗಗಳಲ್ಲಿ ಆಶೀರ್ವಾದ, ಸಮೃದ್ಧಿ, ಅಭಿವೃದ್ಧಿಯನ್ನು ಉಂಟು ಮಾಡಿ, ಅದಕ್ಕಾಗಿ ನಿಜವಾಗಲೂ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಕೊಂಡು ಆ ಯೇಸು ಕ್ರಿಸ್ತನ ಸಿಲುವೆ ಮೇಲೆ ಯೇಸು ಕ್ರಿಸ್ತನ ಇರುವುದು ಕುರಿತು, ಸಿಲುವೆ ಮೇಲೆ ಯೇಸು ಕ್ರಿಸ್ತನ ಪುನರುತ್ಥಾನ ಆಗಿದ ಕುರಿತು ಯಾರ್ಯಾರು ಅರ್ಥ ಮಾಡ್ಕೊಂಡಿದ್ರೆ ಆಧ್ಯಾತ್ಮಿಕ ರಕ್ಷಣೆ, ಭೌತಿಕ ರಕ್ಷಣೆ, ಆರ್ಥಿಕ ರಕ್ಷಣೆ ಮತ್ತು
ಈ ಲೋಕದಲ್ಲಿಂತ ನಿತ್ಯತ್ವದ ರಕ್ಷಣೆ ನಮಗೆ ಆತನ ಸಾರಿ ಹೇಳ್ತಾ ಇದ್ದಾನೆ. ಇದನ್ನು ನಂಬಿದವರೆಲ್ಲರೂ ಅವರಿಗೆ ಖಂಡಿತವಾಗಿ ಖಚಿತವಾಗಿ ನಿತ್ಯ ಜೀವ ಪ್ರಾಪ್ತವಾಗುವುದೆಂಬುದಾಗಿ ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಯೇಸುವನ್ನು, ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ 9ನೇ ವಚನ ಓದ್ತೀರಿ. ಯೇಸು ಕ್ರಿಸ್ತನನ್ನು ತನ್ನ ಬಾಯಿಂದ ನನ್ನ ಒಡೆಯನು ನನ್ನ ಪ್ರಭು ಎಂದು ಒಪ್ಪಿಕೊಂಡು ಹೃದಯದಲ್ಲಿ ನಂಬಿದರೆ ಆ ನಂಬಿಕೆಯ ಮೂಲಕವಾಗಿ ಯೇಸು ಕ್ರಿಸ್ತನು ಸತ್ತವರ ಒಳಗಿಂದ ಎಬ್ಬಿಸಲ್ಪಟ್ಟನು, ಪುನರುತ್ಥಾನನಾಗಿದ್ದಾನೆಂಬುದಾಗಿ ನಂಬಿದರೆ ಅವರಿಗೆ ರಕ್ಷಣೆ ಉಂಟಾಗುವುದು. ಹೃದಯದಲ್ಲಿ ಬಾಯಿಂದ ಅರಿಕೆ ಮಾಡುವುದರ ಮೂಲಕವಾಗಿ ಮಾನವನಿಗೆ ರಕ್ಷಣೆ ಉಂಟಾಗೋದು. ಹೃದಯದಲ್ಲಿ ನಂಬುವುದರ ಮೂಲಕವಾಗಿ ಆ ಮಾನವನು ನೀತಿವಂತನಾಗಿ, ಪಾಪದಿಂದ ಮುಕ್ತನಾಗಿ, ನೀತಿವಂತನಾಗಿ ನಿರ್ಣಯಿಸಲ್ಪಡುವನು, ನೀತಿವಂತನಾಗಿ ಆತನು ತೀರ್ಪು ಹೊಂದೋನಾಗಿರ್ತಾನೆ ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರ ಮಕ್ಕಳೇ, ನಮ್ಮನ್ನು ಪಾಪದಿಂದ ಮುಕ್ತಿಯೇ ಮಾಡಿದಲ್ಲದೆ ನಮ್ಮನ್ನು ನೀತಿವಂತರಾಗಿ ನೀತಿವಸ್ತ್ರವನ್ನು ತೊಡಿಸಿ ನಮ್ಮನ್ನು ನೀತಿವಂತರಾಗಿ ಬದುಕುವಂತೆ ಆತನ ಸಿಲುವೆ ಮೇಲೆ ಮರಣಿಸಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆತನ ಸಿಲುವೆ ಮರಣ ಈ ರೀತಿಯಲ್ಲಿ ಸಾರಿ ಹೇಳ್ತದೆ. ಆತನ ಸಿಲುವಿಂದ ಆಗಿರುವ ಪುನರುತ್ಥಾನ, ಈಗೋ ಮನುಷ್ಯನು ತೀರಿದ ಮೇಲೆ ಅವನಿಗೆ ಪುನರುತ್ಥಾನ ಇದೆ, ಅಲ್ಲಿ ತೀರ್ಪಿದೆ, ಅಲ್ಲಿ ತೀರ್ಪಿನ ನಂತರ ನಿತ್ಯತ್ವದಲ್ಲಿ ಆತನಿಗೆ ಸ್ಥಾನಮಾನ ಇದೆ. ಅದಕ್ಕಾಗಿ ಆ ನಿತ್ಯತ್ವ 1000 ವರ್ಷದ ಪರಿಪಾಲನಾ ಜೀವನದಲ್ಲಿ ಅವನಿಗೆ ಸುಖ ಶಾಂತಿ ಇನ್ನೂ ಸಮೃದ್ಧಿಯಿಂದ ಯೇಸು ಕ್ರಿಸ್ತನ ಜೊತೆ, ದೇವರ ಜೊತೆ ನಾವೆಲ್ಲರೂ ಆನಂದ ಸಂಭ್ರಮ ಆರಾಧನೆ ಹಾರೈಸುತ್ತಾ, ಆ ಪಶು ಪ್ರಾಣಿ ಪಕ್ಷಿಗಳು ಕ್ರೂರ ಪ್ರಾಣಿಗಳು ಕೂಡ ಆ ಸಮಯದಲ್ಲಿ ಮನುಷ್ಯನೊಟ್ಟಿಗೆ ವೈರತ್ವ ಇರುವುದಿಲ್ಲ. ಎಲ್ಲ ಸಿಂಹದೊಟ್ಟಿಗೆ ಕುರಿ, ಕುರಿಯೊಟ್ಟಿಗೆ ಸಿಂಹ, ಹಾವಿನೊಟ್ಟಿಗೆ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಎಂಬುದಾಗಿ ಹೇಳಲಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ದೇವರು ಈ ಸರ್ವ ಸೃಷ್ಟಿಯನ್ನು ಮಾಡಿದೆ ಯಾಕಂದರೆ ಮಾನವನ ಕ್ಷೇಮಕ್ಕಾಗಿ, ಮಾನವನ ಆನಂದ ಹರ್ಷಕ್ಕಾಗಿ ಮಾಡಿದೆಂಬ ಸತ್ಯವನ್ನು ನಾವೆಷ್ಟು ಮಾತ್ರಕ್ಕೂ ಮರೆಯಬಾರದು. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತು ಯೇಸು ಕ್ರಿಸ್ತನು ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗ, ನಮ್ಮ ವ್ಯಾಧಿ, ನಮ್ಮ ಬಡತನವನ್ನು ಬಿಡುಗಡೆ ಮಾಡೋದಕ್ಕಾಗಿ ಬಂದಿದ್ದಾನೆ ಎಂಬುದಾಗಿ ಇವತ್ತು ನನ್ನ ಜೊತೆಯಲ್ಲಿ ನೀವು ನಂಬಿ ಪ್ರಾರ್ಥಿಸೋದಾದರೆ ಖಂಡಿತವಾಗಿ ನಿಮಗೆ ಸ್ವಸ್ಥತೆ, ಉದ್ಧಾರ, ಹರ್ಷ, ಆನಂದ, ಸಂತೋಷ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾರೆ. ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಕರ್ತಾದಿಕರ್ತನೇ ನಿನಗೆ ಸ್ತೋತ್ರ ಉಂಟಾಗಲಿ. ಕರ್ತನೇ, ನಮ್ಮನ್ನು ರೋಗಮುಕ್ತರಾಗಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಏಸಯ್ಯ, ದೇವಾದಿದೇವನೇ, ರಾಜಾದಿರಾಜನೇ, ನಿನ್ನನ್ನು ನಂಬಿಕೊಂಡಿರುವ ಇವರೆಲ್ಲರೂ ಕರ್ತನೆ, ಇವತ್ತು ಯಾರ್ಯಾರು ಯೇಸುವೇ ನನ್ನ ಒಡೆಯನು, ನನ್ನ ಪ್ರಭು, ನನ್ನ ಪಾಪಗಳಿಗಾಗಿ ಸಿಲುವೆ ಮೇಲೆ ಮರಣಿಸಿದನೆಂಬುದಾಗಿ ಯಾರ್ಯಾರು ಗ್ರಹಿಸಿ ಅರ್ಥ ಮಾಡಿಕೊಂಡು ನಂಬಿದ್ದಾರೋ ಕರ್ತನೆ, ಅವರೆಲ್ಲರಿಗೆ ಪಾಪ ಮುಕ್ತಿಯ ಅನುಭವ ಆಗುವಂತೆ, ಮುಕ್ತಿಯಾಗಿರುವ ಅನುಭವತೆ, ಶಾಪಮುಕ್ತರಾಗಿರ್ತಕ್ಕಂಥ ಅನುಭವ ಆಗುವಂತೆ, ಶಾಪಮುಕ್ತತೆ ರಾಜ, ರೋಗಮುಕ್ತಿ ರಾಜ, ಆ ಶಾಂತಿಯಿಂದ ಮುಕ್ತಿ, ಸಮಾಧಾನ, ಶಾಂತಿ, ಸಂತೋಷ, ಆರೋಗ್ಯ, ಮಾನಸನ್ಮಾನ, ಐಶ್ವರ್ಯ, ಕರ್ತನೆ, ನಿತ್ಯ ಜೀವ, ಪರಲೋಕದ ಆ ಪರಮ ಸೌಭಾಗ್ಯ, ಕೊನೆಗೆ ಹೊಸ ಆಕಾಶ ಹೊಸ ಭೂಮಿಯ ಕರ್ತನೆ, ನಿತ್ಯತ್ವದ ಕರ್ತನೆ ವಾರಸತ್ವ ನಮ್ಮೆಲ್ಲರಿಗೆ ದೊರಕಿ ರಾಜ. ಯೇಸು ಕ್ರಿಸ್ತನಾಮದಲ್ಲಿ ಯಾರ್ಯಾರು ಕರ್ತನೆ ನನ್ನ ಜೊತೆಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ, ಅವರ ಜೀವನದಲ್ಲಿ ಇವೆಲ್ಲ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ, ಯೇಸು ಕ್ರಿಸ್ತನಾಮದಲ್ಲಿ ಖಂಡಿತವಾಗಿ ರಾಜ, ನಿನ್ನ ವಾಕ್ಯದಲ್ಲಿರ್ತಕ್ಕಂಥ ಸತ್ಯ ಅಕ್ಷರ ಪ್ರಕಾರವಾಗಿ ನಾವು ಇವತ್ತಿಗೂ ಯಾವತ್ತಿಗೂ ಅನೇಕ ನಿಜವಾಗಿ ಕ್ರಿಸ್ತನ ನಂಬಿಕೆ ಉಳ್ಳವರು ಅನುಭವಿಸ್ತಾ, ಆನಂದಿಸ್ತಾ, ಹರ್ಷಿಸ್ತಾ ಸುಖ ಜೀವನವನ್ನು ಪಡ್ಕೊಂಡಿರುವ ನಮ್ಮ ಹಾಗೆ ಕರ್ತನೆ ಅನೇಕ ಜನರು ಸುಖ ಜೀವನ ಪಡ್ಕೊಳ್ಳಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಶಿಲುವೆ ಮೇಲೆ ಯೇಸು ಕ್ರಿಸ್ತನು ಇರುವ ಚರ್ಚು ಮತ್ತು ಶಿಲುವೆ ಮೇಲೆ ಯೇಸು ಕ್ರಿಸ್ತನ ಇಲ್ಲದ ಚರ್ಚ್ ಏನು ಸಾರಿ ಹೇಳ್ತಾ ಇದೆ ಎಂಬುದಾಗಿ ಒಂದು ಅನ್ಯ ವಿದ್ವಾಂಸನು ಸಾರಿ ಹೇಳಿದ್ದನ್ನು ನಾನು ನಿಮ್ಮ ಬಳಿಗೆ ತಂದೇನೆ. ನಾನು ನಂಬುತ್ತೇನೆ ಇದರಿಂದ ನೀವು ಖಂಡಿತವಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಭೌತಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಖಂಡಿತವಾಗಿ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.